ಕೈಗೊಳ್ಳೋ ಬಗ್ಗೆ ರೈತರ ನಿರೀಕ್ಷೆ ಏನು, ಏನ್ ಹೇಳ್ತಾರೆ ರೈತರು? ಶ್ರೀಲಕ್ಷ್ಮಿ, ಮಂಡ್ಯದಲ್ಲಿ ನೀವು ಹೇಳ್ದಂಗೆ ರೈತರ ಹೋರಾಟ ತೀವ್ರಗೊಳ್ತಾ ಇದೆ. ಅದ್ರ ಜೊತೆಗೆ ನಾನು ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಏನು ನಿನ್ನೆಯಿಂದಲೂ ಕೂಡ ಅಂದ್ರೆ ಮೊನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು. ಈಗ CWMA ಆದೇಶ ಬಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡಿದೆ. ರೈತರ ಪ್ರತಿಭಟನೆಗೆ ವಿವಿಧ ಕನ್ನಡಪರ ಸಂಘಟನೆಗಳು ಕೂಡ ಸಾಥ್ ನೀಡಿರುವಂತದ್ದು. ಆ ಮೂಲಕ ರೈತರ ಹೋರಾಟಕ್ಕೆ ಧನಿಯಾಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ಮುಖಂಡರುಗಳಿದ್ದಾರೆ, ಅವ್ರನ್ನು ಮಾತಾಡಿಸ್ತೀನಿ. ಸರ್, CWMA ಆದೇಶ ಬಂದಿದೆ, ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿ ಸೂಚನೆ ಇದೆ. ಸರ್, CWA ಏನ್ ಆದೇಶನ ವಿರೋಧ ಮಾಡ್ತಾ ಇದೀವಿ. ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ನಾಳೆಯಿಂದ ಇನ್ನೂ ಉಗ್ರ ಚಳವಳಿ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ಯಾವುದೇ ಕಾರಣಕ್ಕೂ ನಾವು ನೀರು ಕೊಡಲ್ಲ ಅಂತೇಳಿ ಅವರು ಒಂದು ಆದೇಶವನ್ನು ಕೊಟ್ರೆ ಹೋರಾಟ ಶಾಂತಿಯುತವಾಗಿ ನಡೀತದೆ. ಅವರೇನಾದ್ರು ಬಾಯಿ ತೆಗಿಲಿಲ್ಲ ಅಂತ ಹೇಳಿದ್ರೆ ಉಗ್ರ ಚಳವಳಿ ಆಗುತ್ತೆ. ಬೆಂಗಳೂರವ್ರಿಗೆ ಕುಡಿಯಕ್ಕೆ ನೀರಂತೆ ಯಾವ ಕಾರಣಕ್ಕೂ ಸಿಗೋದಿಲ್ಲ. ನಮಗೆ ನೀರಿಲ್ಲ, ಕಟ್ಟೆ ಬರಿದಾಗೋದೆ. ಬರೀ 17% ಮಳೆ ಆಗಿದೆ ಈ ವರ್ಷ. ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಇವರೇನಾದ್ರೂ ಇದಕ್ಕೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ದನ ಕರುಗಳೆಲ್ಲ ತಂದು ರಸ್ತೆ ಕಟ್ಟಿ ಉಗ್ರವಾದ ಚಳವಳಿಯನ್ನ ಮಾಡ್ತೀವಿ. ರೈತರ ಹೋರಾಟಕ್ಕೆ ನಿಮ್ಮ ಅಂದ್ರೆ ನೀವು ಸದಾ ಬೆಂಬಲವಾಗಿರ್ತೀರಾ? ಯಾವ ರೀತಿ ಹೋರಾಟದ ಸ್ವರೂಪನ ಬದಲಾಯಿಸ್ತೀರಿ? ಖಂಡಿತ ಬೆಂಬಲವಾಗಿರ್ತೀವಿ. ನಾವು ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ರೈತರ ಜೊತೆ ನಾವು ಯಾವಾಗಲೂ ಇರ್ತೀವಿ. ಸರ್, ಹೇಳಿ, ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ? ಜೊತೆಗೆ ತಮಿಳುನಾಡಿಗೆ ಈಗ ನೀರು ಕೊಟ್ಟರೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ? ರೈತರಿಗೆ ಆಗುವಂತ ಅನ್ಯಾಯ, ತೊಂದರೆ ಭಾರಿ ನುಕ್ಸಾನ ಆಗುವಂತದ್ದು. ಕೋಟ್ಯಾಂತ ಸಾವಿರಾರು ಕೋಟಿ ಲಾಸ್ ಆಯ್ತದೆ. ಆ ಸಾವಿರಾರು ಕೋಟಿ ಕೊಟ್ಟು ಸರ್ಕಾರಕ್ಕೆ ತಾಕತ್ತಿದ್ಯಾ? ಇಲ್ಲ. ಸಾವಿರಾರು ಕೋಟಿ ರೈತರು ಹೆಂಗ್ ಬದುಕುದು? ಅದು ಒಂದು ಹೆಂಗ ಪ್ರಾಧಿಕಾರ ಮಾಡ್ಕೊಂಡ್ರಲ್ಲ, ಅವು ಶುದ್ಧ ಅವಿವೇಕಿಗಳು, ಜ್ಞಾನನೇ ಗೊತ್ತಿಲ್ಲ ಅವಕ್ಕೆ. ಈಗ ಪರಿಹಾರ ಏನಂತಂದ್ರೆ ಮೇಕೆದಾಟು, ನೇತ್ರಾವತಿ ತಿರುವು ಅವೆರಡು ಮಾಡಿದ್ರೆ ಪರವಾಗಿಲ್ಲ ಅನ್ನುವಂತ ಒಂದು ಇಬ್ರು ಸ್ವಲ್ಪ ಸಮಾಧಾನ ಇರ್ಬೋದು. ತಮಿಳುನಾಡು ಮತ್ತೆ ಕರ್ನಾಟಕ ಇಬ್ರು. ಇಲ್ಲಿ ಕರ್ನಾಟಕ ಸಮರ್ಥವಾಗಿ ವಾದ ಮಂಡಿಸಕ್ ಸಾಧ್ಯ ಆಗಿಲ್ವಾ ಅಂತ? ಯಾವ ಬುದ್ಧಿ ಕಮ್ಮಿ ಆಗಿರೋ ಸೇರ್ಸ್ಕೊಂಡಿದ್ದಾನೆ ಅವ್ರನ್ನ, ಅವರ ಮುಖ್ಯಸ್ಥರನ್ನ. ಅವೇನ್ ಮಾಡಕ್ಕಾಗಲ್ಲ. ಅದರಿಂದ ಅವರದೇ ಪಾಲ್ಟು, ಸರ್ಕಾರದೇ ಪಾಲ್ಟು. ಸರ್, ಏನ್ ಹೇಳ್ತೀರಿ? ಸರ್, CWD ಏನ್ ತಗೊಂಡದ ನಿರ್ಧಾರ ಅದು ನಿಜವಾಗ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಮರಣ ಶಾಸನ ಬರ್ದಂಗದೆ. ಇವರು ಈ ರೀತಿ ಇದ್ ಮಾಡೋ ಬದಲು 3,000 ಕ್ಯೂಸೆಸ್ ನೀರ್ ಕೇಳೋ ಬದಲು ಅವರೇ ತಮಿಳುನಾಡಲ್ಲಿ ಒಂದು ಕಟ್ಟೆ ಕಟ್ಕೊಂಡ್ರೆ ನಿಜವಾಗ್ಲೂ ಒಳ್ಳೇದಾಗ್ತದೆ. ಯಾಕೆಂದ್ರೆ ನಮಗೂ ಅವ್ರಿಗೂ ನೀರಿನ ಸಂಘರ್ಷನೇ ನಡೆದಿಲ್ಲ. ಈ ವಿಚಾರವಾಗಿ ಸರ್ಕಾರ ಇನ್ನೂ ಯಾವುದೂ ತೀರ್ಮಾನ ತಗೊಂಡಿಲ್ಲ. ಸರ್ಕಾರ ಯಾವ ರೀತಿ ತೀರ್ಮಾನ ತಗೋತದೆ ಆ ತೀರ್ಮಾನದ ಆಧಾರದ ಮೇಲೆ ನಾಳೆಯಿಂದ ನಮ್ಮ ಹೋರಾಟ ಉಗ್ರವಾಗಿರ್ತದೆ. ಹೇಳಿ, ರೈತರ ಹೋರಾಟಕ್ಕೆ ಬೆಂಬಲವಾಗಿ ಬಂದಿದ್ದೀರಿ. ಸರ್ಕಾರ ಯಾವ ನಡೆಯನ್ನ ಅನುಸರಿಸಬೇಕು? ಜೊತೆಗೆ ನಿಮ್ಮ ಹೋರಾಟದ ಸ್ವರೂಪ ಹೇಗಿರುತ್ತೆ? ಈಗಾಗಲೇ ನಮಗೆ CWRC ಏನ್ ಕೊಟ್ಟಿತ್ತು ಅದನ್ನೇ ಈಗ CWMA ಹೇಳಿರುವಂತದ್ದು. ಆದ್ರೆ ಇಲ್ಲಿ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ನಾವು ಇವತ್ತು ಬೆಳಗ್ಗೆನೂ ಕೂಡ ಎಲ್ಲ ಕನ್ನಡಪರ ಸಂಘಟನೆಗಳು, ರೈತರು ಎಲ್ಲ ನಾವು ಹೋರಾಡಿ ನಾವು ಇದನ್ನ ರದ್ದು ಮಾಡಿ ಈ ಆದೇಶ ನೀವು ಯಾವುದೋ ತಮಿಳುನಾಡಿಗೆ ಕಟ್ಟುಬಿದ್ದು ನೀವು ಆದೇಶ ಕೊಟ್ಟಿರೋದು ಸರಿ ಇಲ್ಲ, ಇದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದೀವಿ. ಕುಡಿಯೋ ನೀರಿನ ವ್ಯವಸ್ಥೆಗೆ ಇವತ್ತು ಕುಡಿಯೋ ನೀರನ್ನ ಇರ್ತಕ್ಕಂಥ ನೀವು ಉಳಿಸ್ಕೊಂಡಿರ್ತಕ್ಕಂಥ ನೀರನ್ನ ಇವರು ಆದೇಶ ಕೊಟ್ಟು ನೀರು ಬಿಡಿ ಅಂತಂದ್ರೆ ಇದು ಯಾವ ವಾಸ್ತವಾಂಶನೂ ಇವ್ರು ಕೊಟ್ಟಿಲ್ಲ ಅನ್ನೋದಲ್ಲಿಗೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗೇನು ಮುಖ್ಯಮಂತ್ರಿಗಳು ಯಾವ ನಿರ್ಧಾರ ತೆಗೆದುಕೋತಾರೆ ಅವ್ರ ಜೊತೆ ಕೂಡ ನಾವು ಕೂಡ ನಿಂತ್ಕೋತೀವಿ. ಆದ್ರೆ ಸಂಸದರುಗಳು ಬಾಯಿ ಬಿಡಬೇಕು. ಏನ್